ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಬೋನ್ಲೆಸ್ ಚಿಕನ್ ಇವತ್ತಿನ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತು ನಮ್ಮ ಜೇಸ್ ಕಿಚನ್ ಅಪ್ಪಟಮ್ಮನಿ ರುಚಿಲಿ 200 ಗ್ರಾಮ್ ಬೋನ್ಲೆಸ್ ಚಿಕನ್ ತೊಗೊಂಡಿದ್ವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಟರು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಇದಕ್ಕೆ ತಕ್ಕನಂಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ತಕ್ಕಂಗೆ ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಕೆಂಪು ಮೆಣಸಿನಕಾಯಿ ಪೌಡ್ರನ್ನ ತೊಗೊಂಡಿದ್ದೀವಿ. ಈಗ ನಾವು 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋಬೇಕು. ಬೋನ್ಲೆಸ್ ಚಿಕನ್ ಡ್ರೈ ನಾವು ಮಾಡ್ತಿರೋದ್ರಿಂದ ಇದರ ಟೇಸ್ಟ್ನ ಎನ್ಹೆನ್ಸ್ ಮಾಡೋದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ನಾವು ಸೋಯಾ ಸಾಸ್ನ ಸೇರಿಸ್ಕೊಳ್ತಿದ್ದೀವಿ. ಹಾಗೆ ಇದಕ್ಕೆ ತಕ್ಕಂಗೆ 1/2 ಟೇಬಲ್ ಸ್ಪೂನಷ್ಟು ನಾವು ಚಿಕನ್ ಮಸಾಲನ ಹಾಕ್ಕೊಳ್ಳೋಣ. ಹಾಗೆ ಈ ಚಿಕನ್ನ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಇನ್ನೂ ರುಚಿ ಹೆಚ್ಚಾಗೋದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ನಾವು ಮೊಸರನ್ನ ತೊಗೊಳ್ತಿದ್ದೀವಿ. ಹಾಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಕೈಯಲ್ಲೇ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಯಾವ ರೀತಿಯಾಗಿ ಎಲ್ಲ ಮಸಾಲೆಗಳು ಚಿಕನ್ಗೆ ಬೇಯುತ್ತೋ ಆಗ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನೀವು ನೋಡ್ತಿದ್ದೀರಾ, ಕಲರ್ ಕೂಡ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಈಗ ಇನ್ನೊಂದು ಸ್ವಲ್ಪ ರುಚಿ ಹೆಚ್ಚೋದಕ್ಕೋಸ್ಕರ ಒಂದು ಸ್ವಲ್ಪನೇ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಪ್ಲೇಟ್ನ ಮುಚ್ಚೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಈಗ ಮತ್ತೊಮ್ಮೆ 2ರಿಂದ 3 ಸತಿ ಇದನ್ನ ಕಲಸಿಟ್ಕೊಳ್ಳೋಣ. ಇದು ಅಟ್ಲೀಸ್ಟ್ ಸ್ನೇಹಿತರೆ ಒಂದು 30 to 40 ಮಿನಿಟ್ಸು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದಾದಮೇಲೆ ಈ ಬೋನ್ಲೆಸ್ ಡ್ರೈ ಏನು ಚಿಕನ್ ಮಾಡ್ತಿದ್ದೀವಿ ಅದ್ರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ 30 ಮಿನಿಟ್ಸ್ ಆಗಿದೆ. ಈಗ ನೋಡ್ತಿದ್ದೀರಾ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ನಾವು ಮೊಸರು ಮತ್ತು ಸೋಯಾ ಸಾಸ್ ಹಾಕಿರೋದ್ರಿಂದ ಆ ಕಲರ್ ಟೆಕ್ಸ್ಚರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಮಾಡೋ ವಿಧಾನ ಈ ರೀತಿಯಾಗಿದೆ. ಪ್ಯಾನ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ನೀವು ಆಯಿಲ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ 1 ಟೇಬಲ್ ಸ್ಪೂನಷ್ಟು ನೀವು ಬಟರ್ ಕೂಡ ಸೇರಿಸ್ಕೊಂಡು ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಮಸಾಲ ಅಂದರೆ ಬೋನ್ಲೆಸ್ ಚಿಕನ್ ಮಸಾಲವನ್ನು ನಾವು ನಿಧಾನವಾಗಿ ಹಾಕೋಬೇಕು. ಈಗ ಈ ಒಂದು ಪ್ರೊಸೀಜರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮೊದಲಿಗೆ ಒಂದು 2ರಿಂದ 3 ನಿಮಿಷ ಬಾಡಿಸ್ಕೋಬೇಕು. ಬೋನ್ಲೆಸ್ ಚಿಕನ್ ಡ್ರೈ ಮಾಡ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀರನ್ನು ನಾವು ಸೇರಿಸ್ಕೋಬಾರ್ದು. ನಾವು ವಿಡಿಯೋದಲ್ಲಿ ತೋರಿಸಿದ್ದೀವಿ, ಲೋ ಫ್ಲೇಮಲ್ಲೇ ನಾವು ನಿಧಾನವಾಗಿ ಬಾಡಿಸ್ಕೋಬೇಕು. ಹಾಗೆಯೇ 2ರಿಂದ 3 ನಿಮಿಷ ಆದಮೇಲೆ ಚಿಕನ್ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಅದಾದಮೇಲೆ ನೀವು ಹೈ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಚಿಕನ್ನ ಬಾಡಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ತಳ ಅಂಟದೇ ರೀತಿಯಲ್ಲಿ ನಿಧಾನವಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಒಂದು ಒಳ್ಳೆಯ ಹೈ ಪ್ರೋಟೀನ್ ಡಿಶ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರೇ ಒಬ್ಬರು ಏನು ಫಿಟ್ನೆಸ್ ಟ್ರೈನರ್ಸ್ ಆಗಿರ್ಬೋದು ಅಥವಾ ಡಯಟ್ ಏನಾದರೂ ಮಾಡ್ತಿದ್ದಾರೆ ಅಂಥವ್ರಿಗೆ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಚುಲರ್ಸ್ಗಂತೂ ಇದು ಸಖತ್ತಾಗಿಯೇ ಒಂದು ಈಸಿ ಆ್ಯಂಡ್ ವೆರಿ ಟೇಸ್ಟಿ ಡಿಶ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದನ್ನು ನೀವು ಹಾಗೆ ಡೈರೆಕ್ಟಾಗಿ ಕೂಡ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲ ಚಪಾತಿ ರೈಸ್ಗೂ ಕೂಡ ಇದು ಒಂದೊಳ್ಳೆ ಫ್ಲೇವರ್ ಅಂತ ಕೂಡ ಕೊಡುತ್ತೆ. ನೋಡ್ತಿದ್ದೀರಾ, ಫೈನಲ್ ಆಗಿ ನಮ್ಮ ಹಸ್ಬೆಂಡ್ಗೆ ಇವತ್ತಿನ ಸ್ಪೆಷಲ್ ಬೋನ್ಲೆಸ್ ಚಿಕನ್ ಡ್ರೈನ ನಾವು ಬಾಕ್ಸ್ಗೆ ಲಂಚ್ಗೋಸ್ಕರ ಹಾಕಿ ಕಳಿಸ್ತಿದ್ದೀನಿ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿಯಾಗಿತ್ತು ಅಂತ ಕಮೆಂಟ್ ಮಾಡಿ.